ರಸ್ತೆಯ ಬದಿಯಲ್ಲಿದ್ದ ವಿದ್ಯುತ್ ಕಂಬವನ್ನು ತೆಗೆದು ಬದಿಗೆ ಹಾಕದೆಯೇ ಕಾಂಕ್ರೀಟ್ ಹಾಕಿ ರಸ್ತೆ ವಿಸ್ತರಣೆ ಮಾಡಿರುವುದರಿಂದ ಅಪಘಾತಕ್ಕೆ ಆಹ್ವಾನ ನೀಡುವಂತಹ ಸನ್ನಿವೇಶ ಸುಳ್ಯ ನಗರದ ಮಧ್ಯಭಾಗದಲ್ಲಿ ನಿರ್ಮಾಣವಾಗಿದೆ. ಸುಳ್ಯದ ಸರ್ಕಾರಿ ಆಸ್ಪತ್ರೆಯ ಬದಿಯಿಂದಾಗಿ ಜೂನಿಯರ್ ಕಾಲೇಜ್ ಕಡೆಗೆ ಹೋಗುವ ನಗರ ಪಂಚಾಯತ್ ರಸ್ತೆಗೆ ಪಕ್ಕದ ಲೇಔಟ್ನವರು ಕಾಂಕ್ರೀಟೀಕರಣ ಮಾಡಿದ್ದು ಮೊದಲಿನ ರಸ್ತೆಯನ್ನು ಕೆಲವು ಅಡಿಗಳಷ್ಟು ವಿಸ್ತರಿಸಿದ್ದಾರೆ. ಆದರೆ ಬದಿಯಲ್ಲಿದ್ದ ವಿದ್ಯುತ್ ಕಂಬಗಳನ್ನು ತೆಗೆಸಿ ಬದಿಯಲ್ಲಿ ಹಾಕಿಸದೆ ಆ ಕಂಬಗಳನ್ನು ಸೇರಿಸಿಯೇ ಕಾಂಕ್ರೀಟೀಕರಣ ಮಾಡಿದ್ದು ಈ ಉನ್ನತ ತಾಂತ್ರಿಕತೆಗೆ ಜನ ವ್ಯಂಗ್ಯವಾಡುವಂತಾಗಿದೆ. ಜೂನಿಯರ್ ಕಾಲೇಜ್ ಕಡೆಯಿಂದ ಬರುವ ವಾಹನದವರು ಈ ಕಂಬಗಳಿಗೆ ಗುದ್ದಿ ಅಪಾಯ ಸಂಭವಿಸುವುದಂತೂ ಖಚಿತ ಎಂದು ನೋಡಿದವರೆಲ್ಲರಿಗೂ ಅನಿಸುತ್ತಿದೆ. ಇಲ್ಲಿ ಒಟ್ಟು 4 ವಿದ್ಯುತ್ ಕಂಬಗಳನ್ನು ಈ ರೀತಿ ರಸ್ತೆಯ ಒಳಗಡೆ ಸೇರಿಸಿ ಕಾಂಕ್ರೀಟೀಕರಣ ಮಾಡಲಾಗಿದೆ. ವಿಪರ್ಯಾಸವೆಂದರೆ ಈ ಕಾಂಕ್ರೀಟೀಕರಣ ಯಾರು ಮಾಡಿದ್ದೆಂದು ನಗರ ಪಂಚಾಯತ್ನವರಿಗೆ ಗೊತ್ತಿಲ್ಲವಂತೆ. ಪಕ್ಕದ ಲೇಔಟ್ನವರು ಮಾಡಿಸಿರಬೇಕು. ಅವರು ಮಾಡಿದ್ದು ನಮಗೆ ಗೊತ್ತೇ ಇಲ್ಲ. ನಾವು ಅನುದಾನ ಕೊಟ್ಟೂ ಇಲ್ಲ, ನಮ್ಮ ಅನುಮತಿ ಪಡೆದೂ ಇಲ್ಲ ಎಂದು ನಗರ ಪಂಚಾಯತ್ ಮುಖ್ಯಾಧಿಕಾರಿ ಬಸವರಾಜರವರು ಹೇಳುತ್ತಾರೆ. ಹೊಸದಾಗಿ ರಸ್ತೆ ಕಾಂಕ್ರೀಟೀಕರಣ ಮಾಡಿದ ಒಂದು ತುದಿಯಲ್ಲಿ ಮಳೆಯ ನೀರು ಹರಿಯಲು ರಸ್ತೆಗೆ ಅಡ್ಡಲಾಗಿ ಮೋರಿಯೊಂದನ್ನು ನಿರ್ಮಿಸಿ ಅರ್ಧದಲ್ಲೇ ನಿಲ್ಲಿಸಲಾಗಿದೆ. ಈ ಮೋರಿಯ ಒಳಗಡೆ ಒಂದು ಬದಿಯಿಂದ ನೀರು ಹೊಕ್ಕರೆ ಹೊರಹೋಗಲು ದ್ವಾರ ಇಲ್ಲ. ರಸ್ತೆ ಚರಂಡಿಗೆ ನಿರ್ಮಿಸಿದ ಕಾಂಕ್ರೀಟ್ ವಾಲ್ ಒಂದು ಬದಿಯಲ್ಲಿ ಮೋರಿಯನ್ನು ಬಂದು ಮಾಡುತ್ತದೆ. ಮಳೆ ನೀರು ಒಂದು ಬದಿಯಲ್ಲಿ ತುಂಬಿ ರಸ್ತೆಗೆ ಮಗುಚಿ ಬಳಿಕ ರಸ್ತೆಯಲ್ಲೇ ಹರಿಯಬೇಕು. ಅಷ್ಟು ವೈಜ್ಞಾನಿಕವಾಗಿ ಈ ಕಾಮಗಾರಿಯನ್ನು ಮಾಡಲಾಗಿದೆ. ಅಲ್ಲದೆ ಈ ಮೋರಿಯ ಪೈಪಿನ ಮೇಲೆ ಭಾರವಿರುವ ವಾಹನ ಸಾಗಿದರೆ ಮೋರಿಯ ಪೈಪ್ ಮುರಿಯುವುದಂತೂ ಖಚಿತ. ಅಷ್ಟು ಮೇಲ್ಗಡೆ ಪೈಪ್ ಅನ್ನ ಇರಿಸಲಾಗಿದೆ. ಅದರ ಮೇಲೆ ಸ್ವಲ್ಪ ಜಲ್ಲಿಯನ್ನ ಹರಡಿ ವಾಹನ ಸಾಗುವಂತೆ ಮಾತ್ರ ಮಾಡಲಾಗಿದೆ. ವಾಹನಗಳು ಸರ್ಕಸ್ ಮಾಡುತ್ತಾ ಸಾಗಬೇಕಾಗಿದೆ. ನಗರ ಪಂಚಾಯತ್ ರಸ್ತೆಯನ್ನು 1 ತಿಂಗಳ ಕಾಲ ಬಂದ್ ಮಾಡಿ ಕಾಂಕ್ರೀಟೀಕರಣ ಮಾಡಿ ಈಗ ರಸ್ತೆ ಓಪನ್ ಆದಾಗ ಈ ಎಡವಟ್ಟು ಸಾರ್ವಜನಿಕರಿಂದ ಲೇವಡಿಗೆ ಒಳಗಾಗುವಂತಾಗಿದೆ. ಈ ಒಂದು ರಸ್ತೆ ಜೂನಿಯರ್ ಕಾಲೇಜಿನಿಂದ ಹಾದುಹೋಗಿ ಸರ್ಕಾರಿ ಹಾಸ್ಪಿಟಲ್ನ ಮುಂಭಾಗದಿಂದ ರಾಜ್ಯ ರಸ್ತೆಗೆ ಸೇರತಕ್ಕಂಥ ಒಂದು ಸಂಪರ್ಕ ರಸ್ತೆ ನಗರ ಪಂಚಾಯತ್ ಇದೆ. ಅದೇ ಇಲ್ಲಿ ಖಾಸಗಿ ವ್ಯಕ್ತಿಯವರು ಕಾಂಕ್ರೀಟೀಕರಣ ಮಾಡಿದರೆ ನಾವು ಸಂತೋಷ ಸ್ವಾಗತ ಮಾಡ್ತೇವೆ. ಆದರೆ ಇಲ್ಲಿ ಆಗಿರ್ತಕ್ಕಂಥ ಕಾಂಕ್ರೀಟ್ನ ಒಂದು ಕಾಮಗಾರಿಕೆ ವೈಜ್ಞಾನಿಕವಾಗಿ ಸರಿಗಟ್ಟಾಗಿ ಆಗಲಿಲ್ಲ. ಇದೊಂದು ಅಪಾಯದ ಹಂತದಲ್ಲಿದೆ. 4 ಕಂಬ ಸಹ ಕಾಂಕ್ರೀಟ್ ಕಂಬದ ಮಧ್ಯದಲ್ಲಿ, ರಸ್ತೆ ಮಧ್ಯದಲ್ಲಿದೆ. ನನ್ನ ಒಂದು ಸಲಹೆ ಏನು ಅಂತೇಳಿದರೆ, ಸಂಬಂಧಪಟ್ಟ ಇಲಾಖೆಯವರ ಗಮನಕ್ಕೆ ತಂದು ಈ ಕಂಬವನ್ನು ಅಲ್ಲಿಂದಲೇ ಕಟ್ ಮಾಡಿ ಸೈಡಿಗೆ ಹಾಕಿ ಜನರ ಪ್ರಾಣಕ್ಕೆ ಅಪಾಯ ಬರದ ರೀತಿಯಲ್ಲಿ ಈ ರಸ್ತೆಯನ್ನು ಉಪಯೋಗ ಮಾಡಿಕೊಡಬೇಕು ಅಂತೇಳಿ ಸಂಬಂಧಪಟ್ಟ ಅಧಿಕಾರಿಗಳಲ್ಲೂ, ಯಾರು ಕಾಂಕ್ರೀಟೀಕರಣ ಮಾಡಿದರೆ ಖಾಸಗಿ ವ್ಯಕ್ತಿ ಅವರಲ್ಲೂ ಸಹ ನನ್ನೊಂದು ವಿಜ್ಞಾಪನೆ. ಯಾವುದೇ ಅಭಿವೃದ್ಧಿ ಕೆಲಸಗಳಿಗೆ ನಮ್ಮ ಎಲ್ಲ ರೀತಿಯ ಸಹಕಾರ ಇದೆ. ಈಗ ಮಾಡುವಾಗ ಇದನ್ನು ಸೈಡಿಗೆ ಹಾಕಿದರೆ ಸ್ಥಳಾವಕಾಶ ಇತ್ತು, 2 ಗಾಡಿಗಳು ಸ್ವಲ್ಪ ನಿರಾತಂಕವಾಗಿ ಓಡಾಡಲಿಕ್ಕೆ ಸಾಧ್ಯ ಇತ್ತಲ್ಲ. ಈಗ ಕಂಬ ಇದ್ದರೆ ಕಂಬಕ್ಕೆ ಬಂದು ಹೊಡಿಬೇಕಷ್ಟೇ ಅಲ್ವಾ? ಗುದ್ದಿ ಮತ್ತು ಆಕ್ಸಿಡೆಂಟ್ ಇದೆಲ್ಲ ಆಗುವ ಸಾಧ್ಯತೆ ಹೆಚ್ಚು. ಮತ್ತೊಂದೆಡೆ ತೀರಾ ನಾದುರಸ್ತೆಯಲ್ಲಿದೆ ರಸ್ತೆ. ಇಷ್ಟಾದರೂ ಅಭಿವೃದ್ಧಿ ಆಯ್ತಲ್ಲ ಎಂದು ಹೇಳುವವರು ಇದ್ದಾರೆ. ಈಗ ಟ್ರೋಲ್ ಮಾಡುವವರು ಇದುವರೆಗೆ ಈ ರಸ್ತೆ ಹೇಗಿದೆ ಎಂದು ನೋಡಿರಲಿಲ್ಲ. ಇದೇನು ನಗರ ಪಂಚಾಯತ್ನವರು ಮಾಡಿದ ಕಾಮಗಾರಿಯಲ್ಲ, ಖಾಸಗಿಯವರು ಮಾಡಿದ ಕಾಮಗಾರಿ. ವಿದ್ಯುತ್ ಕಂಬ ಅಷ್ಟು ಬೇಗ ಶಿಫ್ಟ್ ಅಷ್ಟು ಬೇಗ ಸಾಧ್ಯವಿಲ್ಲ. ದೊಡ್ಡ ಕಂಬ ಹಾಕಿ ಮುಂದಕ್ಕೆ ಈ ಕಂಬಗಳನ್ನು ತೆರವುಗೊಳಿಸಲಿದ್ದಾರೆ ಎಂದು ಕೆಲವು ಸ್ಥಳೀಯರು ಹೇಳುತ್ತಾರೆ. ಏನಂತಂದರೆ, ಈ ರೋಡ್ ಮಾಡಿದ್ದು ಈ ಸೈಟಿನವರು. ಈಗ ಅದು ಮಂಡಲದವರಿಗೆ ಗೊತ್ತುಂಟ ಇಲ್ಲದ ವಿಷಯ ಬೇರೆ. ಈಗ ರೋಡ್ ಚೆನ್ನಾಗಿದೆ. ಈಗ ನಮಗೆ ಮೊದಲು ರೋಡ್ ಇಲ್ಲವೇ ಇಲ್ಲ ಆಯಿತು. ಈಗ ರೋಡ್ ಇದೆ, ಕಂಬ ಅಂತ ನಾವು ಕೇಳಿದೆವು, ಕಂಬ ಇದನ್ನು ಈ ಥರ ಹಾಕಿದರೆ ಹೇಗೆ ಅಂತ. ಆಗ ಅವರು ಹೇಳಿದೆ ಅಂತಂದರೆ, 2 ಕಂಬವನ್ನು ಒಂದು ಫ್ರಂಟಿಗೆ ಒಂದು ಬ್ಯಾಕಿಗೆ ದೊಡ್ಡ ಕಂಬ ಹಾಕಿಕೊಂಡು ನಾವು ಹಾಕಿ ಕೊಡ್ತೇವೆ. ಆದರೆ ಈಗ ಹೋಗೋ ದಾರಿ ಚೆಂದ ಆಗಲಿ ಅಂತ ಹೇಳೋದ ಉದ್ದೇಶದಲ್ಲಿ ಅವರು ಈ ಕಾಂಕ್ರೀಟ್ ಮಾಡಿದ್ದೇವೆ. ಮತ್ತು ಯಾರು ಮಾಡಿದ್ದಾರೆ ಏನು ಅಂತ ವಿಷಯ ಗೊತ್ತಿಲ್ಲ. ಆದರೆ ಮಾಡಿದ್ದು ಈ ಸೈಟ್ನವರು ಅಂತ ಅವರು ಹೇಳಿದ್ರು, ಇಂಜಿನಿಯರ್. ಈ ಕಂಬವನ್ನು ಕಟ್ ಮಾಡಿ ತೆಗಿತಾರೆ ಲೆವೆಲಿಗೆ, ಹಾಗೆ ಯಾವುದೇ ಪ್ರಾಬ್ಲಮ್ ಬರೋದಿಲ್ಲ. KB ಅವರಿಗೆ ಕೇಳಿದ್ರಂತೆ, ಹಾಗೆ ಈ ಟೈಮ್ ಆಗೋದಿಲ್ಲ, ಯಾಕೆಂದರೆ ಅವರಿಗೆ ಬ್ಯುಸಿ ಇದೆ, ನೆಕ್ಸ್ಟ್ ಟೈಮ್ ಆಗ್ತದೆ ಹೇಳಿ. ಆದರೆ ಅವರಿಗೆ ರೋಡು ಮಾಡುವ ಟೈಮ್ ಅವರು ಮಾಡಿ ಕೊಟ್ಟಿದ್ದಾರೆ. ಆದರೆ ಆ ಫ್ರಂಟಲ್ಲಿ ಒಂದು ಮೋರಿ ಇದೆ, ಅದು ಈಗ ರೋಡಾಗಿ 20 ಡೇಸ್ ಕಳೀತು. ಅದರ ವಿಷಯದಲ್ಲಿ ಯಾರು ಮಾತಾಡ್ತಾ ಇಲ್ಲ. ಈಗ ರೋಡ್ ಇದೆ, ಕಂಬ ಇದೆ ಅಂತ ಮಾತ್ರ ಹೇಳ್ತಾರೆ. ಆ ರೋಡು ಕಂಟಿನ್ಯೂ ಯಾಕೆ ಆಗ್ತಾಯಿಲ್ಲ? ಅಥವಾ ಅಲ್ಲಿ ಒಂದು ರೋಡ್ ಇದೆ ನೋಡಿ, ಮುನ್ಸಿಪಾಲ್ಟಿ ರೋಡು. ಇದು ಮುನ್ಸಿಪಾಲ್ಟಿ ರೋಡೇ, ಇದನ್ನು ಹಾಕಿದ್ದು ಇವರು ಈ ಸೈಟ್ನವರು. ಆದರೆ ಮುನ್ಸಿಪಾಲ್ಟಿ ರೋಡನ್ನು ಯಾಕೆ ಸರಿ ಮಾಡ್ತಾಯಿಲ್ಲ ಅಂತ ಅದನ್ನು ಯಾರು ವಿಚಾರಿಸ್ತಾ ಇಲ್ಲ. ಅದೊಂದು ಒಟ್ಟಿಗೆ, ಇದರೊಟ್ಟಿಗೆ ಈಗ ಆದಲ್ಲಿ ಚೆನ್ನಾಗಿ ಆಗಿದೆ, ಏನು ತೊಂದರೆ ಇಲ್ಲ, ರೋಡ್ ಚೆನ್ನಾಗಿದೆ. ಆದರೆ ಆ ಫ್ರಂಟ್ ಮತ್ತು ಬ್ಯಾಕನ್ನು ಸರಿ ಮಾಡಿ ಕೊಡುವಂಥ ಇದನ್ನು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮಾಡಿಕೊಟ್ರೆ ಒಳ್ಳೆಯದು ಅಂತ. ಯಾಕಂದರೆ ಇಲ್ಲಿ ಶಾಲೆ ಬಸ್ ಹೋಗ್ತದೆ, ವೆಹಿಕಲ್ ತುಂಬ ಹೋಗ್ತದೆ. ನಾವೀಗ ಎಂತಲ್ಲ, ರೋಡನ್ನು ಈಗ ಮೊದಲು ಇಲ್ಲಿಂದ ಹೋಗ್ಲಿಕ್ಕೆ ಆಗ್ತಿರಲಿಲ್ಲ. ಈಗ ಅಟ್ಲೀಸ್ಟ್ 4.5 ಮೀಟ್ರ್ ರೋಡ್ ಮಾಡಿದ್ದೇವೆ ನಾವು, ಖಾಸಗಿಯವ್ರನ್ನ ಮಾಡಿದ್ದು. ಅಲ್ಲಿ ಮೇಲೆ ಜ್ಯೋತಿಯಲ್ಲಿ ಸಹ ಹಾಗೆ. ಇಷ್ಟರವರೆಗೆ ಜ್ಯೋತಿಯಿಂದ ಸಾಧಾರಣ ಒಂದು 200 ಮೀಟ್ರ್
ರಸ್ತೆಯನ್ನು 4.5 ಮೀಟರ್ ಅಗಲದಲ್ಲಿ ನಾವು ಖಾಸಗಿಯವರು ಮಾಡಿದ್ದು, ನಗರ ಪಂಚಾಯತಿಯವರು ಮಾಡಿದ್ದಲ್ಲ ಇದು, ಗೊತ್ತಾಯ್ತಲ್ಲ. ಅದೇ ರೀತಿ ಇಲ್ಲಿಗ ಈಗ ಈ ರಸ್ತೆಯಲ್ಲಿ ಕೂಡ ಅದನ್ನು ಈಗ ಶಿಫ್ಟ್ ಮಾಡಲಿಕ್ಕೆ ಉಂಟು, ಇಮಿಡಿಯೇಟ್ಲಿ ಶಿಫ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆಲ್ಲ ಪ್ರೊಸೀಜರ್ ಉಂಟು, ಮೆಸ್ಕಾಂ ಅವ್ರದ್ದು ಇವರದೆಲ್ಲ ಪ್ರೊಸೀಜರ್ ಉಂಟು. ಅದೇ ರೀತಿ ಈ ರೋಡನ್ನು ಈಗ 4.5 ಮೀಟರ್ ಅಗಲ ಮಾಡಿದ್ದಾರೆ. ನಗರ ಪಂಚಾಯತಿನಲ್ಲಿ ಯಾವುದಾದ್ರೂ ಎಲ್ಲಿಯಾದರೂ ನೋಡಿದ್ದೀರಾ ನೀವು 4.5 ಮೀಟರ್ ಅಗಲ ಮಾಡಿದ ರೋಡು ಎಲ್ಲಿಯಾದರೂ ಉಂಟಾ? ಇಲ್ಲಲ್ಲ. ಆದ ಕಾರಣ ಈಗ ಈ ಕಂಬವನ್ನು ಬೇರೆ ಕಡೆ ಶಿಫ್ಟ್ ಮಾಡಲಿಕ್ಕೆ ಉಂಟು, ಅದಕ್ಕೆ ಪ್ರೊಸೀಜರ್ ಉಂಟು. ಮೆಸ್ಕಾಂ ಹತ್ರ ನೀವು ಮಾತಾಡಬೇಕು, ಮೆಸ್ಕಾಂ ಹತ್ರ ಮಾತಾಡಿ ನೀವು ಶಿಫ್ಟ್ ಮಾಡಿಸಬೇಕು ನಗರ ಪಂಚಾಯತಿಯವರು, ಗೊತ್ತಾಯ್ತಲ್ಲ. ಇದು ಯಾವತ್ತು ನಗರ ಪಂಚಾಯತಿ ಮಾಡಿದ ರಸ್ತೆ ಅಲ್ಲ, ಇದು ಖಾಸಗಿಯವರು ಮಾಡಿದ ರಸ್ತೆ ಇದು, ಗೊತ್ತಾಯ್ತಲ್ಲ. ಜನಗಳು ಹೇಳ್ತಾರೆ ಹಾಗೆ ಹೇಗಿದ್ದಾರೆ, ಡೆವಲಪ್ ಆಗಬೇಕಾದ್ರೆ ಖಾಸಗಿಯರೇ ಆಗಬೇಕು. ನಗರ ಪಂಚಾಯತಿ ಎಲ್ಲಿಯಾದರೂ ಒಂದು ಒಳ್ಳೆ ರೋಡ್ ಮಾಡಿದ್ದಾರೆ ನಗರ ಪಂಚಾಯತಿಯವರು? ಇಲ್ಲಲ್ಲ. ಆದ ಕಾರಣ ನೀವು ಟ್ರೋಲ್ ಮಾಡೋದು, ಅದು ಮಾಡೋದು, ಇದು ಮಾಡೋದು ಸರಿಯಲ್ಲ ನನ್ನ ಲೆಕ್ಕದಲ್ಲಿ. ಯಾಕೆಂದರೆ ನಾನು ಇಲ್ಲಿ ಇರುವವ, ನಾವು ಖಾಸಗಿಯವರು ಇಷ್ಟಾದರೂ ಮಾಡಿದ್ದೇವಲ್ಲ. ಒಂದು ಕಾಲದಲ್ಲಿ ಇಲ್ಲಿ ಮಕ್ಕಳಿಗೆ, ಶಾಲೆ ಮಕ್ಕಳಿಗೆ, ಅಲ್ಲಿಗೆ ಮತ್ತು ಎಲ್ಲ ನಗರವಾಸಿಗಳಿಗೆ ಇಲ್ಲಿಂದ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ, ಗೊತ್ತಾಯ್ತಲ್ಲ. ನಡ್ಕೊಂಡು ಹೋಗ್ಲಿಕ್ಕೆ ಆಗ್ತಿರಲಿಲ್ಲ. ಅಟ್ಲೀಸ್ಟ್ ಈಗ ಇಷ್ಟು ಮಾಡಿದ್ದೇವಲ್ಲ ನಾವು, ಖಾಸಗಿಯವರು ಇಷ್ಟು ಮಾಡಿದ್ದೇವಲ್ಲ. ಇದು ಯಾವತ್ತೂ ನಗರ ಪಂಚಾಯತಿ ಮಾಡಿದ್ದಲ್ಲ, ಖಾಸಗಿಯವರು ಮಾಡಿದ್ದು. ಇದಕ್ಕೆ ನಾವು ಸಪೋರ್ಟ್ ಇಲ್ಲ, ಗೊತ್ತಾಯ್ತಲ್ಲ. ಆದ ಕಾರಣ ಇದು ಮಾಡಿದ್ದು ಸರಿಯೇ, ಇದು ತಪ್ಪೇನಲ್ಲ. ಮತ್ತು ಈಗ ಸಡನ್ ನಾವು ಕಾಂಕ್ರೀಟ್ ಹಾಕಬೇಕಾದ್ರೆ ಅದನ್ನು ಹೇಗೆ ತೆಗೆಯೋದು? ಅದು ಮೆಸ್ಕಾಂನವರ ಹತ್ರ ಹೇಳ್ಬೇಕು ತೆಗಿಲಿಕ್ಕೆ, ಗೊತ್ತಾಯ್ತಲ್ಲ. ಸ್ವಲ್ಪ ಅಭಿವೃದ್ಧಿ ಆಗಬೇಕಾದ್ರೆ ಸ್ವಲ್ಪ ನಾವು ಸಹ ನಗರವಾಸಿಗಳು ಸಹ ಸ್ವಲ್ಪ ಅಡ್ಜಸ್ಟ್ ಮಾಡಬೇಕು. ನಾವು ಸುಮ್ಮನೆ ಅವರವೇನು ಇರುವಂಥ ದೂರದಲ್ಲ, ಮಾಡಿದ್ದು ಚಂದವೇ ಆಗಿದೆ. ಇದು 4.5 ಮೀಟರ್ ರಸ್ತೆ ಅಗಲ ಒಳ್ಳೆಯದೇ ಆಗಿದೆ, ಈಗ ಕೆಟ್ಟದಾಗಲಿಲ್ಲ. ಆದ ಕಾರಣ ಇದನ್ನು ಯಾವುದೇ ಕಾರಣಕ್ಕೂ ನೀವು ದೂರುವ ಪ್ರಶ್ನೆಯೇ ಇಲ್ಲ, ಟ್ರೋಲ್ ಮಾಡುವ ಪ್ರಶ್ನೆಯೇ ಇಲ್ಲ. ಆದ ಕಾರಣ ನೀವು ನಗರ ಪಂಚಾಯತಿಯಿಂದ ಮತ್ತು ಮೆಸ್ಕಾಂನವರಿಂದ ಹೇಳಿ ಇದನ್ನು ತೆಗೆಸುವ ಕೆಲಸ ಮಾಡಬೇಕು. ಈ ವಿಚಾರ ಸುಳ್ಯದಲ್ಲಿ ಇಂದು ನಡೆದ ಗ್ಯಾರಂಟಿ ಸಮಿತಿ ಸಭೆಯಲ್ಲಿ ಪ್ರಸ್ತಾಪವಾಯಿತು. ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಭರತ್ ಮುಂಡೋಡಿ ಅವರು ಅಧಿಕಾರಿಗಳನ್ನು ತರಾಟೆಗೆತ್ತಿಕೊಂಡಿದ್ದಾರೆ. ಸುಳ್ಯ ಶಾಸಕಿ ಕುಮಾರಿ ಭಾಗೀರಥಿ ಮುರಳಿಯರವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನಗರ ಪಂಚಾಯತಿನ ಈ ಒಂದು ರಸ್ತೆ ಕಾಮಗಾರಿಯನ್ನು ಬಗ್ಗೆ ಪೇಪರ್ನಲ್ಲಿ, ನ್ಯೂಸ್ನಲ್ಲಿ ಬಂದದನ್ನು ನೋಡಿ ನಾನು ಇವತ್ತು ಈ ಕಡೆಗೆ ಬಂದಿದ್ದೇನೆ. ಇದು ನಮ್ಮ ಯಾವುದೇ ತಾಲೂಕು ಪಂಚಾಯತ್ ಅಥವಾ ಜಿಲ್ಲಾ ನಗರ ಪಂಚಾಯತ್ ಶಾಸಕರ ನಿಧಿ ಅಥವಾ MP ನಿಧಿಯಲ್ಲಿ ಮಾಡಿದಲ್ಲ ಇದು ರಸ್ತೆ. ಈಗಲೇ ಲೇಔಟ್ನವರು ಮಾಡಿದ್ದಾರೆ. ಈಗಲೇ ನಾನು ಅಧಿಕಾರಿಗಳಿಗೆ ಫೋನ್ ಮಾಡಿ ಕೇಳಿದ್ದೇನೆ, ಇದಕ್ಕೆ ಪರ್ಮಿಷನ್ ತಗೊಂಡಿದ್ದಾರೆ ಈ ರೋಡ್ ಕೆಲಸ ಮಾಡುವಾಗ ಅಂತೇಳಿ. ಇಲ್ಲ ಅಂತ ಹೇಳಿದರು. ಮತ್ತು ಮೆಸ್ಕಾಂನವರು ಕೇಳಿದೆ, ನಿಮ್ಮಲ್ಲಿ ಏನಾದರೂ ಕಂಬ ಕ್ಲೋಸ್ ಮಾಡಲಿಕ್ಕೆ ಮಾಡಲಿಕ್ಕೆ ನೀವು ಪರ್ಮಿಷನ್ ಕೊಟ್ಟಿದ್ದೀರಾ? ಇಲ್ಲ, ನಾವು ಬೇಡ ಅಂತ ಹೇಳಿದ್ದೇವೆ, ನಮ್ಮ ಗಮನಕ್ಕೆ ಬಾರದೆ ಮಾಡಿದ್ದಾರೆ ಅಂತ ಹೇಳಿದರು. ಇದರ ಈಗ ಆಡಳಿತಾಧಿಕಾರಿಯಾಗಿ ನಗರ ಪಂಚಾಯತಿಯಲ್ಲಿ ತಹಶೀಲ್ದಾರ್ ಇದ್ದಾರೆ, ತಹಶೀಲ್ದಾರ್ ಗಮನಕ್ಕೆ ಕೂಡ ಬಂದು ನಿಮ್ಮಲ್ಲಿ ಪರ್ಮಿಷನ್ ತಗೊಂಡಿದ್ದಾರೆ ಅಂತ ಇಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ನೀವು ಕೂಡಲೇ ಅದನ್ನು ಆ ಕಂಬವನ್ನು ತೆರವುಗೊಳಿಸಬೇಕು ಮತ್ತು ಹೋಗಲಿಕ್ಕೆ ಸಂಚಾರಕ್ಕೆ ಸರಿಯಾಗಿ ಸುಗಮ ಸಂಚಾರ ಮಾಡಿಕೊಡಬೇಕು. ಅದೇ ರೀತಿ ಲೇಔಟ್ನವರು ಪರ್ಮಿಷನ್ ತಗೊಳ್ಳೋದಿದ್ದರೆ ಅವರ ಮೇಲೆ ಆ್ಯಕ್ಷನ್ ತಗೊಳ್ಬೇಕು ಅಂತ ಈಗಾಗಲೇ ಹೇಳಿದ್ದಾರೆ. ನಾಳೆ 3 ಜನ ಕೂಡ ಬಂದು ಅದರ ಬಗ್ಗೆ ಆ್ಯಕ್ಷನ್ ತಗೊಳ್ತಾರೆ. ಮೆಸ್ಕಾಂನಿಂದವರು ಬರ್ತಾರೆ, ನಗರ ಪಂಚಾಯತ್ ಆಡಳಿತಾಧಿಕಾರಿ, ತಹಶೀಲ್ದಾರ್. ಹೌದು, ಅದು ಮಾಡಿ ತಪ್ಪವರು ಮಧ್ಯದಲ್ಲಿ ಇದ್ದುಕೊಂಡು ಅವರು ಮೊದಲೇ ತೆಗಿಬೇಕಿತ್ತು, ಶಿಫ್ಟ್ ಮಾಡಬೇಕಿತ್ತು. ಅದನ್ನು ಮಾಡದೇ ಮಾಡಿದ್ದಾರೆ. ಮತ್ತು ಇದು ರೋಡ್ ಮಾಡುವಾಗಲೂ ಅವ್ರು ಪರ್ಮಿಷನ್ ಕೂಡ ತಗೊಳ್ಳಿಲ್ಲ. ಯಾವುದೇ ಒಂದು ಕಾಂಟ್ರ್ ಕೆಲಸ ಆಗಬೇಕಿದ್ರೆ ಅವರು ಆ ನಗರದಿಂದ ಅದಕ್ಕೆ ಪರ್ಮಿಷನ್ ತಗೊಳ್ಬೇಕು, ಯಾರೇ ಲೇಔಟ್ನವರಾಗಲಿ ಮನೆಯವರಾಗಲಿ. ಇದು ಸಾರ್ವಜನಿಕ ರಸ್ತೆಯನ್ನು ಕೆಲಸ ಮಾಡುವಾಗ ತಗೊಳ್ಳಿಲ್ಲ. ನಮ್ಮಲ್ಲಿ ಈ ಹಿಂದಿನ ಮೆಂಬರ್ಗಳು ಇದಕ್ಕೆ ಅನುದಾನವನ್ನು ಜೋಡಿಸಿಕೊಂಡಿದ್ದಾರೆ, ನಗರ ಪಂಚಾಯತ್ ಸದಸ್ಯರು. ಈವರೆಗೆ ಕಾಮಗಾರಿ ಪೂರ್ಣ ಆಗಲಿಲ್ಲ. ಮೊನ್ನೆ ತಾನೇ ಅವರನ್ನು ಕರೆಸಿ ಯಾವುದೆಲ್ಲ ಅನುದಾನ ಬಂದಿದೆ ಅದೆಲ್ಲ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕು. ಮತ್ತು ಚರಂಡಿ ಎಲ್ಲೆಲ್ಲ ಅವ್ಯವಸ್ಥೆ ಆಗಿದೆ ಆ ಚರಂಡಿ ವ್ಯವಸ್ಥೆಯನ್ನು ಕೂಡ ಸುಸಜ್ಜಿತವಾಗಿ ಮಾಡಿಕೊಟ್ಟು ನೀರು ಸರಾಗವಾಗಿ ಹೋಗುವಾಗಿ ಮಾಡಿಕೊಡಬೇಕು ಅಂತ ಮೊನ್ನೆ ಹೇಳಿದ್ದೇನೆ ಅವರಿಗೆ. ಸರಿ, ಅವ್ರು ಮಾಡ್ತೇನೆ ಅಂತ ಹೇಳಿದ್ರೆ ಇವತ್ತೇನೋ ಮಂಗಳೂರು ಮೀಟಿಂಗ್ ಅಂತ ಹೋಗಿದ್ದಾರೆ, ಈಗ ಬರ್ತಾ ಇದ್ದಾರೆ. ಇವತ್ತೀಗ ಬಂದು ಅದನ್ನು ನೋಡಿಕೊಂಡು ನಾಳೆಯಿಂದ ಕೆಲಸ ಸ್ಟಾರ್ಟ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ನೋಡುವ, ಮತ್ತೆ ಮಾಡದಿದ್ದರೆ ಮತ್ತೆ ನಾಳೆ ಮುಂದಿನ ಕ್ರಮವನ್ನು ಕೈಗೊಳ್ಳುತ್ತೇವೆ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ.
GL ಆಚಾರ್ಯ ಜ್ಯುವೆಲರ್ಸ್. ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ರೇಖಾ ಸುಭಾಷ್. ನಾನು ದಯಾನಂದ ಕೊರತೋಡಿ. ನಾನು ಪ್ರಜ್ಞಾ ಸಾಲ್ಯನ್ ಕಿರ್ಪಳ. ನಾನು ಯಶ್ವಿತ್ ಕಾಳಮ್ಮನೆ. ನಾನು ಜಯಶ್ರೀ ಕೊಯ್ಗೋಡಿ. ನಾನು ಶಿವಪ್ರಸಾದ್ ಆಲಿಟಿ. ನಾನು ಪೂಜಶ್ರೀ. ನಾನು ದುರ್ಗಾ ಕುಮಾರ್ ನಾಯರ್ಕೆರೆ.